ಅವತಾರ ಯಾರು ಈ ಹುಡುಗಿ? ಇವಳು ನಿರಂಜನ್ ಅವ್ರ ಮಗಳು ನಿಶಾ. ನನ್ನ ಹೆಂಡತಿ. ಈಗ ಸ್ವಲ್ಪ ಹೊತ್ತು ಮುಂಚೆ ರಿಜಿಸ್ಟರ್ ಆಫೀಸ್ನಲ್ಲಿ ನಮ್ಮಿಬ್ಬರು ಮದುವೆ ಆಯಿತು. ಏನು ಮದುವೆ ಆಯ್ತಾ? ಯಾರನ್ನ ಕೇಳಿ ಮದುವೆ ಮಾಡ್ಕೊಂಡ್ಯೋ ನೀನು? ನಾನು ಇಷ್ಟಪಟ್ಟು ಹುಡುಗಿನ ಮದುವೆ ಆಗಕ್ಕೆ ಯಾರು ಅಪ್ಪಣೆ ಪಡಿಬೇಕು? ನೋಡಮ್ಮ, ಇದು ನನ್ನ ಜೀವನ. ನನ್ನ ಸಂಗಾತಿ ಯಾರು ಹೇಗಿರಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡಬೇಕೇ ವಿನಃ ಮತ್ತೊಬ್ಬರ ಅಭಿಪ್ರಾಯ ಮರ್ಜಿನೂ ನಾನು ಬೇಕಾಗಿಲ್ಲ. ಏನಂದೆ ಏನಂದೆ? ನಿನ್ನ ಜೀವನ ಯಾವುದು? ಅದು ನಿನ್ನ ಜೀವನ? ನಾನು 9 ತಿಂಗಳು ಹೊತ್ತು ಹೆತ್ತಿದ್ದಕ್ಕೆ ಕಣೋ ನಿನಗೆ ಜೀವ ಅಂತ ಬಂದಿದ್ದು. ಇನ್ನು ಜೀವನ ಅದು ನಿಮ್ಮಕ್ಕ ನಿನಗೆ ಹಾಕಿದ ಭಿಕ್ಷೆ ಕಣೋ. ನಿಮ್ಮಪ್ಪ ಕೆಲಸ ಇಲ್ಲದೆ ಕೈಲಾಗದೆ ಮನೆಗೆ ಕೂತಾಗ ಎಲ್ಲರ ಜವಾಬ್ದಾರಿನೂ ಹೆಗಲ ಮೇಲೆ ಒತ್ತುಕೊಂಡು ಅಷ್ಟರಿಂದ ಕಂಗಾಲಾಗಿದ್ದ ಎಲ್ರಿಗೂ ಅನ್ನ ಹಾಕಿದ ಮಹಾ ತಾಯಿ ಕಣೋ ನಿಮ್ಮಕ್ಕ. ಆಗ್ಯಾಕೋ ಹೇಳಿಲ್ಲ ನೀನು, ಇದು ನನ್ನ ಜೀವನ, ನನ್ನನ್ನ ನಾನೇ ತಿಂತೀನಿ ಅಂತ? ಚಿನ್ನದಂತ ಸಂಬಂಧ ಬಂದು ಅವಳಿಗೊಂದು ಒಳ್ಳೆ ಜೀವನ ಸಿಕ್ಕೋವಾಗ ಅಕ್ಕ ನನ್ನ ನಡ್ನೀರಿನಲ್ಲಿ ಕೈ ಬಿಟ್ಟು ಹೋಗ್ಬೇಡ, ನನ್ನ ಓದಿಸು, ನಾನು ಓದಬೇಕು ಅಂತ ಅವಳು ಕಾಲು ಹಿಡ್ಕೊಂಡು ಬೇಡ್ಕೊಂಡಿಯಲ್ಲ, ಅವತ್ತ್ಯಾಕೋ ಹೇಳಿಲ್ಲ ಇದು ನನ್ನ ಜೀವನ, ನಾನು ನೋಡ್ಕೋತೀನಿ ಅಂತ? ನಿನಗೆ ಜ್ವರ ಬಂದು ನರಳುತ್ತಿದ್ದಾಗ ರಾತ್ರಿ ಎಲ್ಲ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಹಣೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತಾ ಕಣ್ಣೀರು ಸುಸ್ತಾಗಿ ಕೂತಿದ್ಲಲ್ಲೋ ನಿಮ್ಮಕ್ಕ, ಅವತ್ತ್ಯಾಕೋ ನೀನು ಹೇಳಿಲ್ಲ ಇದು ನನ್ನ ಜೀವನ, ನಾನು ನೋಡ್ಕೋತೀನಿ ಅಂತ? ತಾನು ಹಳೆ ಸೀರೆ ಉಟ್ಕೊಂಡ್ರು ಪರವಾಗಿಲ್ಲ, ಕಾಲೇಜ್ಗೆ ಹೋಗೋ ನನ್ನ ತಮ್ಮ ಚೆನ್ನಾಗಿ ಕಾಣಬೇಕು ಅಂತ ಹೊಸ ಹೊಸ ಬಟ್ಟೆಗಳೆಲ್ಲ ತಂದ್ಕೊಟ್ಟು ನಿನ್ನ ಅಂದ ನೋಡ್ತಾ ಕೂತಿದ್ಲಲ್ಲೋ ನಿಮ್ಮಕ್ಕ, ಅವತ್ತ್ಯಾಕೋ ನೀನು ಹೇಳಿಲ್ಲ ಇದು ನನ್ನ ಜೀವನ, ನಾನು ನೋಡ್ಕೋತೀನಿ ಅಂತ? ಸಾಕು ನಿಲ್ಸಮ್ಮ ನೀನ್ ಪಟ್ಟಿನ. ಬಿಟ್ರೆ ಹೇಳ್ತಾನೆ ಇದೀಯಾ? ಈಗೇನು
ನಾನು ಬೆಳೆಸಿದ್ದಕ್ಕೆ ಓದಿಸಿದ್ದಕ್ಕೆ ನಿಮ್ಮ ದುಡ್ಡು ಖರ್ಚಾಗಿದೆ ಅಷ್ಟೇ ತಾನೇ? ಎಷ್ಟಾಗಿದೆ ಹೇಳಿ? 1 ಲಕ್ಷ, 2 ಲಕ್ಷ, 3 ಲಕ್ಷ? ಒಂದೇ ಪೇಮೆಂಟ್ ಕೊಟ್ಟು ಸೆಟಲ್ ಮಾಡ್ತೀನಿ. ಮುಚ್ಚ ಬಾಯ್. ಏನೋ ಸೆಟ್ಲ್ ಮಾಡ್ತೀಯ ನೀನು? ಮನೆಯವರು ಪ್ರೀತಿನ ಸೆಟ್ಲ್ ಮಾಡೋ ಅಷ್ಟು ದೊಡ್ಡವನಾಗ್ಬಿಟ್ಯಾ ನೀನು? ಅಮ್ಮ, ಯಾಕಮ್ಮ ಇಷ್ಟೊಂದು ಆವೇಶ ಪಡ್ತಿದ್ಯಾ? ಸ್ವಲ್ಪ ಸಮಾಧಾನ ಮಾಡ್ಕೊ. ನನ್ನ ಹೊಟ್ಟೆ ಉರಿತಾ ಇದೆ ಕಣೆ ಇವನ ಮಾತು ಕೇಳಿ. ಆಯ್ತಮ್ಮ, ಸ್ವಲ್ಪ ಸಮಾಧಾನವಾಗಿರು. ನೋಡಮ್ಮೇತ್, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಅಮ್ಮ ಏನೋ ಆವೇಶದಲ್ಲಿ ಹೇಳ್ಬಿಟ್ರು. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನಾನು ನಿನಗೋಸ್ಕರ ಯಾವ ತ್ಯಾಗನೂ ಮಾಡಿಲ್ಲಪ್ಪ, ಯಾವ ತ್ಯಾಗನೂ ಮಾಡಿಲ್ಲ. ನಮ್ಮ ಮನೆಯಲ್ಲಿ ನಮಗೂ ಒಬ್ಬ ಅಣ್ಣ ಅಂತ ಇದ್ದು ನಿಮ್ಮ ಮನೆಗೆ ಯಾವ್ಯಾವ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ನೋ ಅದನ್ನೇ ನಾನು ನಿಭಾಯಿಸಿದ್ದೀನಿ ಅಷ್ಟೇ. ಆದ್ರೆ ಮುಂದೆ ನೀನು ಬಂದು ನನ್ನ ಮುಂದೆ ನಿಲ್ತೀಯ. ನಾನು ಪಟ್ಟ ಕಷ್ಟಕ್ಕೆ ಕೊಡ್ತೀಯ ಅಂತ ನಾನು ಇದನ್ನೆಲ್ಲ ಮಾಡಲಿಲ್ಲ ಕಣೋ. ನನ್ನನ್ನು ಅಪಾರ್ಥ ಮಾಡ್ಕೋಬೇಡ. ನೋಡು, ನೀನು ಇಷ್ಟಪಟ್ಟ ಹುಡುಗಿನೇ ಮದುವೆ ಆಗಿ ಬಂದಿದ್ಯಾ, ನನ್ನ ಮಾತು ಕೇಳಿಲ್ಲ ಅಂತ ನನಗೆ ಯಾರಿಗೂ ಬೇಜಾರಿಲ್ಲ ಕಣೋ. ನನ್ನ ಜೀವನ ಸಂಗಾತಿನ ಹುಡ್ಕೊಳ್ಳೋ ಮಟ್ಟಕ್ಕೆ ಬೆಳೆದಿದ್ದಾನಲ್ಲ ಅಂತ ಎಲ್ಲರಿಗೂ ಸಂತೋಷ ಆಗ್ತಾ ಇದೆ. ಆದ್ರೆ ಮದುವೆಯಾಗೋ ಹೊತ್ತಿನಲ್ಲಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಮ್ಮ ಅಪ್ಪ ಇದ್ದಾರೆ. ಅವ್ರಿಗೂ ಒಂದು ಮಾತು ತಿಳಿಸ್ಬೇಕು ಅಂತ ನಿನಗೆ ಅನ್ನಿಸ್ಲಿಲ್ಲ ಅಲ್ಲ? ಅದು ತುಂಬಾ ನೋವಾಗ್ತಾ ಇದೆ ಕಣೋ, ನೋವಾಗ್ತಾ ಇದೆ. ಅದೊಂದು ವಿಷಯ ಬಿಟ್ರೆ ನೀನು ಮದುವೆ ಆಗಿದ್ದಕ್ಕೆ ನಮ್ಗೆ ಯಾರಿಗೂ ಬೇಜಾರಿಲ್ಲ ಕಣೋ. ಸಿ, ನನ್ನ ಅರ್ಜೆನ್ಸಿ ನನಗೆ ಮದುವೆ ಆಗೋ ಅನಿವಾರ್ಯ ಇತ್ತು. ಅದೇ ಇಟ್ಸ್ ಆಲ್ ಓವರ್ ನಾವು. ಅದಕ್ಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಇನ್ನೊಂದು ವಾರದಲ್ಲಿ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ. ಏನು ಫಾರಿನ್ ಹೋಗ್ತಾ ಇದೀಯಾ? ಓದಿಸಿ ಡಾಕ್ಟರ್ ಮಾಡಿದ್ದು ನಮ್ಮ ದೇಶದ ರೋಗಿಗಳ ಸೇವೆ ಮಾಡು ಅಂತ, ಆ ವಿದೇಶಿಯರ ಕಾಲ್ ನೆಕ್ಕು ಅಂತಲ್ಲ. ಅಮಿತ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಿನ್ನ ತಂದೆ ಇಷ್ಟೊಂದು ಅನ್ಕಲ್ಚರ್ಡ್ ಆಗಿ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. Excuse me, Mrs. Nishamit. Can you kindly tell me the meaning of culture? ತಂದೆ ತಾಯಿಗಳ ಆಸೆಗಳಿಗೆ ತಣ್ಣೀರು ಎರಚೋದೇ ಕಲ್ಚರ್ ಅನ್ನೋದಾದ್ರೆ ಆ ಕಲ್ಚರ್ನ ನಾನು ಧಿಕ್ಕರಿಸ್ತೇನೆ. And one more thing. ಇದು ನಮ್ಮ ಕುಟುಂಬದ ವಿಚಾರ. ನಿನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ದಯವಿಟ್ಟು ಈ ವಿಚಾರದಲ್ಲಿ ತಲೆ ಹಾಕ್ಬೇಡ. ಹೇ, ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ಕೆ ನೀನ್ ಯಾರು? ಏನಂದ? ಏನು ಅಂದೆ?
ನಿನಗೆ ಮನೆ ಜಾಗ ಇಲ್ಲ. Get lost! ನಾ ಈ ಮನೇಲಿ ಇರ್ತೀನಿ ಅನ್ನೋ ಭ್ರಮೆ ಬೇರೆ ಇತ್ತಾ ನಿಮ್ಗೆ? ನಾನು ಮದುವೆ ಆಗಿರೋ ಇನ್ಫಾರ್ಮೇಶನ್ ಕೊಡಕ್ ಬಂದೆ ಹೊರತು ಈ ಹಾಳು ಕಂಪನಿಯಲ್ಲಿ ಸೆಟ್ಲ್ ಆಗಕ್ಕಲ್ಲ. ಅರ್ಥ ಆಯ್ತಾ? ಮರ ಎಷ್ಟು ಎತ್ತರಕ್ಕೆ ಬೆಳೆದ್ರು ಅದಕ್ಕೆ ಪುಟ್ಟಿ ಕೊಡೋ ಬೇರೆನ ಮರಿಬಾರ್ದು ಕೊಡೋ. ಮರದ ದಿನ ಆ ಮರ ನೆಲಕ್ಕೆ ಉರುಳಿ ಮರವು ಮಣ್ಣಾಗಿ ಬಿಡುತ್ತೆ ಕಣೋ. ಯಾರು ಮನ್ ಪಾಲಾಗ್ತಾರೋ ನಾನು ನೋಡ್ತೀನಿ. ಕಮಾನಿಶಾ, ಎಷ್ಟು ಮಟ್ಟಿಗೆ ಮೋಸ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅಮ್ಮ ಅಮ್ಮ ಕಂಟ್ರೋಲ್ ಮಾಡ್ಕೊಮ್ಮ. ಅಳ್ಬೇಡಮ್ಮ. ಸಾತು, ಹಕ್ಕಿಗೆ ರೆಕ್ಕೆ ಬಲ್ತಿದೆ. ಎಷ್ಟು ಮೇಲೆ ಕಾರದೇನೆ ಮಾರ್ಲಿಕ್ಕೆ ಊರಿಗೆ ಬರಬೇಕು. ಸಮಾಧಾನ ಮಾಡ್ಕೊ ಸಾತು, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಮ್ಮ. ಸಮಾಧಾನ ಮಾಡ್ಕೊ ಸಾತು. ಅಮಿತ್, ನೀವು ಮದುವೆ ಮಾಡಿಕೊಂಡು ನಿಮ್ಮ ಮನೆಗೆ ಹೋದ್ಮೇಲೆ ಏನಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಆಗಿದೆಯಪ್ಪ. ನಿಮ್ಮ ಅಪ್ಪ ಅಮ್ಮ ಬೈದಿದ್ರಲ್ಲಿ ನನಗೇನು ಆಶ್ಚರ್ಯ ಇಲ್ಲ. ನಿಜ ಹೇಳಬೇಕು ಅಂದರೆ ಅವ್ರೇನಾದ್ರು ನಿಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ನನ್ನ ಮಗಳನ್ನ ಮನೆ ತುಂಬಿಸ್ಕೊಂಡ್ಬಿಟ್ಟಿದ್ರೆ ಅವಾಗ ಆಶ್ಚರ್ಯ ಆಗ್ತಾ ಇತ್ತು ನೋಡು. ಅಯ್ಯೋ ಡ್ಯಾಡಿ, ಮನೆ ತುಂಬಿಸ್ಕೊಳ್ಳೋದಿರ್ಲಿ, ನಾವಿನ್ನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನಮ್ ಕತ್ ಹಿಡಿದು ಆಚೆ ನೂಕಿರೋರು. ವಯಸ್ಸಿಗೆ ಬಂದ್ ಮಗ ಅಂತಾನು ನೋಡ್ದೆ ನನ್ ಮುಂದೆನೆ ಹೊಡೆದ್ಬಿಟ್ರು. ಪಾಪ ಅಮಿತ್ಗೆ ಎಷ್ಟು ಬೇಜಾರಾಗಿರ್ಬಹುದು. ಅವರಿಂದ ಆ ಮನೇಲಿ ನಾನು ಸಹಿಸ್ಕೊಂಡವ್ರ ಅವಮಾನಕ್ಕೇನು ಕಮ್ಮಿ ಇಲ್ಲ. ಆದರೆ ಯಾರು ಉಪಕಾರನೂ ಬಯಸಿ ನಾನು ಅಲ್ಲಿ ಹೋಗಲಿಲ್ಲ. ಒಂದೆರಡು ಒಳ್ಳೆ ಮಾತಾಡಿದ್ರೆ ಸಾಕಾಗಿತ್ತು. ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದ್ರೆ ಸಂತೋಷ ಆಗ್ತಾ ಇತ್ತು. ಅಯ್ಯೋ, ನೀವಿಬ್ರು ಚೆನ್ನಾಗಿದ್ರೆ ಅವ್ರಿಗೆ ಸಹಿಸಕ್ಕಾಗಲ್ಲಪ್ಪ. ಅದಕ್ಕೇನೆ ಈ ಮದುವೆ ವಿಷಯದ ಬಗ್ಗೆ ಮುಂಚೆಯಿಂದಾನು ತಾತ್ಸಾರ. ನಿನಗೆ ಒಳ್ಳೇದಾಗ್ಲಿ, ನೀನ್ ಫಾರಿನ್ಗೆ ಹೋಗಿ ಓದಿ ದೊಡ್ಡ ಮನುಷ್ಯ ಆಗ್ಲಿ ಅನ್ನೋ ಭಾವನೆನೇ ಇಲ್ವಲ್ಲಪ್ಪ. ಈ ಕ್ಷಣ ನೀನ್ ಸಾವಿರಾರು ರೂಪಾಯಿ ದುಡ್ಡು ತಂದಾಕ್ ಬಿಡ್ಬೇಕು ಅನ್ನೋ ಸ್ವಾರ್ಥ ಅವ್ರಿಗೆ. ಆ ಸ್ವಾರ್ಥ ಈಡೇರ್ಲಿಲ್ಲ ನೋಡು, ಅದಕ್ಕೆ ಈ ಕೋಪ ಆಕ್ರೋಶ ಎಲ್ಲ. ಈ ವಿಷಯಕ್ಕೆಲ್ಲ ನೀನ್ ಬೇಜಾರು ಮಾಡ್ಕೋಬೇಡ ಅಮಿತ್. ಡ್ಯಾಡಿ, ಈ ಮಾತನ್ನ ಇವ್ರಿಗೆ ಇನ್ನೂ 10 ಸರಿ ಹೇಳಿ. ಅವ್ರ ಮನೇಲಾಗಿದ್ದನ್ನೇ ನೆನ್ಸ್ಕೊಂಡು ಬೇಜಾರ್ನಲ್ಲಿ ಕೂತಿದ್ದಾರೆ. ಅಮಿತ್, ನೀನ್ ಈ ರೀತಿ ಬೇಜಾರು ಮಾಡ್ಕೊಂಡು ಈಗ ತಾನೇ ಮದುವೆ ಆಗಿರೋ ನನ್ನ ಮಗಳ ಮನಸ್ಸನ್ನು ಬೇಜಾರು ಮಾಡಬಾರ್ದಲ್ವಪ್ಪ. ಇಲ್ಲ ಮಾವ, ಯಾವುದೇ ಕಾರಣಕ್ಕೂ ನಿಶಾ ಮನ್ಸಿಗೆ ನಾನು ಬೇಜಾರು ಮಾಡಲ್ಲ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಆಗಿದ್ದೇನೆಲ್ಲ ಮರೆತು ನೀವಿಬ್ರು ಹನಿಮೂನ್ಗೆ ಹೋಗಕ್ಕೆ ರೆಡಿಯಾಗಿ
ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ನಾನು ಮಾಡಿ ಬರ್ತೀನಮ್ಮ ನಿಶಾ. ಅಮಿತ್, ನಾವು ಹನಿಮೂನ್ಗೆ ಹೋಗ್ತಾ ಇದ್ದೀವಿ. ಈಗಲಾದರೂ ಸ್ವಲ್ಪ ನಗ್ತೀಯಾ ಪ್ಲೀಸ್? ಇನ್ನೂ ಒಳ್ತಿದೀಯ ಅಲ್ಲ ಕಡೆ, ಇಷ್ಟೆಲ್ಲ ಆದ್ಮೇಲೂ ಒಂದು ಮಾತಾಡ್ತಾ ಇದೆಯಲ್ಲ, ನೀನು ಏನು ಹೇಳಬೇಕು? ಸಮಾಧಾನ ಮಾಡ್ಕೋ ಸಾಕು, ಸಮಾಧಾನ ಮಾಡ್ಕೋ. ಅಲ್ಲ ರೀ, ಸಂಬಂಧಗಳನ್ನೆಲ್ಲ ಎಷ್ಟು ಸುಲಭವಾಗಿ ಕತ್ತರಿಸ್ಕೊಂಡು ಹೊಟ್ಟೋದ ಅವನು, ಎಷ್ಟು ಸುಲಭವಾಗಿ ಕತ್ತರಿಸ್ಕೊಂಡು ಹೊಟ್ಟೋದ. ಹೋಗ್ಲಿ ಬಿಡೆ, ಹೋಗ್ಲಿ ಬಿಡೆ. ಅಲ್ವೇ ನಿಮ್ಮೆಲ್ಲ ಬಿಟ್ಟು, ನಮ್ಮ ಪ್ರೀತಿನ ಬಿಟ್ಟು ನಾನು ಬದುಕ್ತೀನಿ ಅಂತ ಅವನೇ ಹೋಗಿರುವಾಗ ನಮ್ಮ ಕೈಲಿ ಯಾಕೆ ಬದುಕೋಕ್ಕಾಗಲ್ಲ?